ಟೈಮ್ ಈಗ 11 ಗಂಟೆ ಆಗೈತಿ. ಹುಣ್ಣಿಮೆ ಚಂದ್ರ ಎಷ್ಟು ಮಸ್ತ್ ಕನ್ಸಾಗದ ನೋಡ್ರಿ. ನಾವು ಇವತ್ತು ಹೊರಗೆ ಮಲ್ಕೊಂಡೇವಿ. ಇಂಥ ಬೆಳದಿಂಗಳು ನೋಡ್ಕೊತ ಹುಣ್ಣಿಮೆ ಚಂದ್ರನ ಜೊತೆ ಮಾತಾಡ್ಕೊತ ಹೊರಗೆ ಮಕ್ಕೊಳ್ಳೋದು ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತೈತಿ. ಇಲ್ಲೇ ನಮ್ಮ ಸೂರ್ಯಕಾಂತಿ ಹೊಲ ಇತ್ತಲ್ಲ, ಇಲ್ಲೊಂದು ಇಟ್ಟು ಹೊಲ ಇದಾಗಿತ್ತಲ್ಲ, ಇಲ್ಲೇ ಮಲ್ಕೊಂಡೇವಿ ನೋಡ್ರಿ. ಇಲ್ಲಿ ನೀರು ತುಂಬಿಟ್ಕೊಂಡ ಮಲ್ಕೊಂಡೇವಿ. ನಮ್ಮ ಬ್ಲಾಕಿ ಎಲ್ಲ ಹೋತ, ಬ್ಲಾಕಿಯಲ್ಲೇ ಇತ್ತು. ಇದು ನಮ್ಮ ಮನೆ. ಈ ಥರ ಮಲ್ಕೊಳ್ಳೋದು ಯಾರಿಗೆಲ್ಲ ಇಷ್ಟ ಹೇಳ್ರಿ. ಟೆರೆಸ್ಟ್ ಮ್ಯಾಗ ಆಗಲಿ, ಟೆರೆಸ್ಟ್ ಮ್ಯಾಗ ಮಲ್ಕೋದಕ್ಕಿಂತ ಹಿಂಗೆ ಹೊಲದಲ್ಲಿ ಮಲ್ಕೋತೀವಲ್ಲ ಒಂಥರ ಖುಷಿ ಅಂತ ಅನಿಸುತ್ತೆ. ನಾವು ಮೊದಲು ಬ್ಯಾಸಿಗೆ ಬಂದ್ರೆ ಸಾಕು ಹೊರಗೆ ಮಲ್ಕೋತಿದ್ವಿ. ಈಗ ಸ್ವಲ್ಪ ಕಡಿಮೆ, ಮತ್ತು ಈಗ ಇಲ್ಲೆಟ್ಟು ಜಾಗ ಐತಿಲ್ಲ ಹಾಗಾಗಿ ಮಲ್ಕೊಂಡೇವಿ. ಅಂದರೆ ಹುಳ ಪುಡಿ ಜಾಸ್ತಿ, ಹಂಗಾಗಿ ಹೆದರ್ಕೋತದೆ ಸ್ವಲ್ಪ, ಹೊರಗೆ ಮಲ್ಕೊಂಡೆ. ಓಯ್ ಚಂದ್ರದೇವ, ನಂಗೆ ಯಾಕೋ ಇವನ ಜೊತೆ ಕನೆಕ್ಟ್ ಆಗೋಕ್ಕಾಗಂಗಿಲ್ಲ. ಸೂರ್ಯದೇವನ ಜೊತೆ ಆದ್ರೆ ಬೇಗ ಕನೆಕ್ಟ್ ಆಗ್ತೀವಿ. ನಮ್ಮ ಯಜಮಾನ ಮಲ್ಕೊಂಡಾರ, ಏನೋ ಮಾಡಕತ್ತಾರ ಅವ್ರು. ಎಷ್ಟನೇ ಮಾಡಕತ್ತಾರೆ, ಎಷ್ಟನೇ 11 ಗಂಟೆ ಆದ್ರೆ ಇನ್ನೂ ಮಲ್ಕೊಂಡಿಲ್ಲ. ಇನ್ನೂ ನೆಟ್ವರ್ಕ್ ಬರೋಲ್ತ್ರಿ, ಸಿಕ್ಕಾಬಿಡಿ ಬೇಜಾರು ಹಾಕತ್ಬಿಟ್ಟೈತಿ. ಯೂಟ್ಯೂಬ್ಗಂತೂ ಒಂದು ವಾರನ ಆತ ವಿಡಿಯೋ ಹಾಕ್ಲಾರ್ದ. ಪಾಪ ನನ್ನ ಫ್ರೆಂಡ್ ಅಂದ್ರೆ ಮಂಗಳ, ನೀವು ಎಲ್ಲರೂ ನೋಡಿರಿ. ಆರಾಮದಿರಿಲ್ಲ ಅಂತ ಮೆಸೇಜ್ ಹಾಕಿದ್ರು. ಈಗ ಒಂದು ಅರ್ಧ ತಾಸಿನ ಹಿಂದ್ಗಡೆ ಯಾಕೋ ಲಾಗೋ ಹಾಕಿಲ್ಲ, ಹುಷಾರದಿರೇನಿಲ್ಲ ಅಂಥೇಳಿ. ಹಿಂಗೆ ಭಾಳಷ್ಟು ಜನ ಸಬ್ಸ್ಕ್ರೈಬರ್ಸ್ ಎಲ್ಲ ಲಾಗ್ ಹಾಕಿ ಅನ್ನಕತ್ತೀರಿ. ಹಾಗಾಗಿ ನಾಳೆ ಸ್ಪೆಷಲ್ ವಿಡಿಯೋ ಬರ್ತೈತಿ, ನೋಡಿ ಎಂಜಾಯ್ ಮಾಡಿರಿ. ನಮ್ಮ ಯಜಮಾನ್ರು ನೋಡ್ರಿ. ಗುಡ್ ಮಾರ್ನಿಂಗ್ ವೆಂಕಟೇಶ. ವೆರಿ ಗುಡ್ ಮಾರ್ನಿಂಗ್. ಹ್ಯಾಪಿ ಹೋಳಿ. ಥ್ಯಾಂಕ್ ಯು ಹ್ಯಾಪಿ ಹೋಳಿ. ಥ್ಯಾಂಕ್ ಯು ನನ್ನ ಗಂಡ ಥಂಡ್ ಹತ್ತೈತೆ ಅಂತೇಳಿ 5 ಗಂಟೆಗೆ ನಾನು ಬಿಟ್ಟು ಟೈಮ್ ಈಗ 6 ಗಂಟೆನೂ 10 ನಿಮಿಷ ಆಗೈತಿ. ಥಂಡ್ ಹತ್ತೈತೆ ಅಂತೇಳಿ ಬಿಟ್ಟು ಒಳಗೆ ಬಂದಾರ ಓಡಿ. ಇಲ್ಲಪ್ಪ ನಾವು ಒಕ್ಕಿನ ಥಂಡ್ ಹತ್ತೈತೆ ಅಂತೇಳಿ. ಹೋಳಿ ಹುಣ್ಣಿ ಆದ್ರೆ ಥಂಡೇ ಮುಗ್ದಿಲ್ಲ ನೋಡ್ರಿ ನಮ್ಮ ಕಡೆ. ನೀನು ಕರಾರ ಮಾಡಿ ಮುಂಜಾನೆ ಅದನ್ನು ತಿಂದು ಹೋಗ್ಬೇಕು, ಇದನ್ನು ತಿಂದು ಹೋಗ್ಬೇಕತ್ತ. ಇವು ಹೋಗ್ಬೇಕಾದ್ರೆ ಏನೂ ಮಾಡಂಗಿಲ್ಲ, ನನ್ಗೆ ಗೊತ್ತೈತಿ. ಹಂಗಂತೀಯ? ನೋಡ್ಲಾ ಈಗ ಅವ್ರಿಗೆ ಬೆಂಕಿ ತೊಗೊಂಬಂದು ಎತ್ತಾರಲ್ಲಿ ಎತ್ತಿರ್ತಾರ. ಗುಡ್ ಮಾರ್ನಿಂಗ್. ರೊಡ್ಡಿ ಹೋಳಿ ಹುಣ್ಣಿಮೆ ಎಲ್ಲ ಕರಿ ದಿನ, ಕಾಮದಾನ ದಿನ ತಿನ್ನುವ. ನಮ್ಮ ಸೂರ್ಯಕಾಂತಿ ನೋಡ್ರಿ, ನಮ್ಮ ಸೂರ್ಯದೇವನ್ ನೋಡ್ರಿ. ಈಗ ನಾನು ಬಿಸಿ ಹಿಟ್ಟು ಅಲ್ಲೇ ಇಟ್ಟು ಹಿಟ್ಟು ತಂದು ಕೊಡುವ. ಈಗ ಇವತ್ತು ಫುಲ್ ನಾನ್ ವೆಜ್ ನಮ್ಮದು. ಸದ್ಯಕ್ಕೆ ವಡಿ ಬರ್ರಿ ಅಡುಗೆ ಮಾಡೋಣ ಅಂತ ಕ್ವಿಕ್ಕಾಗಿ ನನ್ನ ಗಂಡ ಬೈದು ಇಡಾಕತ್ತಾರ ನೋಡ್ರಿ. ಅವಲಿವು ನಮಗೆ ಎಷ್ಟು ಮಸ್ತು ಒಳ್ಳೆವು. ಬ್ಲ್ಯಾಕಿ ಅಂದ್ರೆ ನೋಡ್ತೈತಿ. ನಮ್ಮ ಚಾರ್ಲಿಗೆ ಫೀಲಿಂಗ್ಸ್ ಇಲ್ಲ ರೀ, ಅರ್ಥನೂ ಮಾಡ್ಕೊಳಂಗಿಲ್ಲ ಅದು. ನೋಡ್ರಿ ಇಷ್ಟು ಕೊಂದ ಹಿಟ್ಟು, ಇಷ್ಟು ಕೊಂದ ಹಾಕೋ ನೋಡಿ. ಬರ್ರಿ ನೀವು ತಿನ್ನಕ್ಕೆ ಬಿಸಿ ಹೊಡಿ. ಇದನ್ನೊಂದು ಕಟ್ ಮಾಡಿ ತೆಗಿ ಅಂದರು ತೆಗಿವಲ್ರಿ ನಮ್ಮ ಮನೆಯವರು.
ಇವ್ರಿಗೇನು ಏನಪ್ಪ ಅಷ್ಟು ಒಬ್ಬರು ಫೋನ್ ಹಚ್ಚಾಕತ್ತಾರ್ರಿ ಒಂದು 20 ಸಲ ಆಯ್ತು ಫೋನ್ ಹಚ್ಚಾಕತ್ತ. ನಾನು ರಿಸೀವ್ ಮಾಡೋಕೆ ಕಟ್ ಮಾಡ್ತಾರೆ, ನಾನು ರಿಸೀವ್ ಮಾಡೋಕೆ ಕಟ್ ಮಾಡ್ತಾರೆ. ಈಗ ಅದನ್ನ ಬಿಡು, ಹಬ್ಬ ಅವನ್ನಿಟ್ಟು ಆಚರಣೆ ಮಾಡ. ನಾ ಹಂಗ ನಿಮ್ಮ ನೋಡ್ಕೊತ ಕೊಂಡ್ರದು ಅಲ್ಲಿ ಎಲ್ಲ ಹುಡುಗರು ನನಗೆ ಫೋನ್ ಹಾಕಿದ್ರು. ಹ್ಯಾಪಿ ಹೋಳಿ. ಏನು ಜಗತ್ನಾಗ ಇಲ್ಲದ್ದೆಲ್ಲ ಜಗತ್ನಾಗ ಇದ್ದದ್ದೇ ನಾ ಮಾಡಾಕತ್ತೇನಿ. ನಾವು ವಾಲ್ಪೇಟ್ಗೆ ಎದಕ್ಕೆ ಹೋಗಿ ಮನ್ಯಾಗ ಹೆಂಡ್ರ ಮಕ್ಕಳ ಜೊತೆ ಆಚರಣೆ ಮಾಡೋದು ಬಿಟ್ಟು ನೀರು ಒಂದು ಬೋಗಣ್ ಸಣ್ಣ ಬೋಗಣ್ ತಂದು ಕೊಡುವ. ಒಂದು ಕಪ್ ಚಹಾ ಕುಡ್ದಿರ್ತಿ ಮತ್ತು ಬರ್ರಿ ಫ್ರೆಂಡ್ಸ್, ನಾವು ಇವತ್ತು ಅಡುಗೆ ಮಾಡೋಣ ಅಂತ. ಬರೀ ಇದನ್ನ ಹೇಳೋದಾಗ್ತದೆ. ನಾನು ನೀವು ಬೈತೀರಿ ಯಾರಿಗೆ ಗೊತ್ತು, ನಮ್ಮ ಮನೆಯವ್ರ ಗತೆ. ಎಲ್ಲ ಹುಡುಗರು ಬಂದು ನಿಂದಿರ್ತಾರೆ, ಅವಾಗ ಬಣ್ಣ ಆಡೋದಿಲ್ಲ ಏನಿಲ್ಲ. ನಾವು ಹೋಗುವ ಹೋಗಿ 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 ಬೇಡ. ಎಲ್ಲಪ್ಪನ ಹೋಗ್ಯಾನ ಅವ್ರು ಹೋಗ್ಯಾರ ಬಣ್ಣ ಆಡಕ್ಕ. ಬಾನ ಬಡಿ ಮಾಡ್ತೇನೆ, ತಿನ್ನು, ನಿಮ್ಮ ಸಂಚಾನ ಇರ್ತೈತಿ. ಬಣ್ಣ ಆಡೋನು, ಆಮೇಲೆ ಬೇಕಾದ್ರೆ ಹೋಗಿ ಸಂಚಾನ ಇರಂಗಿಲ್ಲ. 10 ಗಂಟೆ ಹೌದಾ ಸಂಚಾನ ಆಡ್ತಾರೆ. 6 ತಾಸು ಅಷ್ಟ ಅದು ಟೈಮ್, 8 ರಿಂದ 10. ಈಗ ನೀವು ಹೋಗ್ತೀನಪ್ಪ, ಹೋಗಿ ನಾ ಬ್ಯಾಡ ಅನ್ನಕತ್ತಿಲ್ಲ. ನಾವು 3 ಜನ ಸುಮ್ಮ ಬಣ್ಣ ಹಚ್ಕೊಂಡು ಫೋಟೋ ಪೋಸ್ ಕೊಡ್ತೇವೆ, ಹೌದಿಲ್ರಿ? ಯಾಕಂದ್ರೆ ಅವ್ರ ಆಸೆ ಆಕಾಂಕ್ಷೆಗಳಿಗೆ ಅಡ್ಡಿ ಆಗಬಾರ್ದು. ಅಷ್ಟ ಅಷ್ಟ. ಈ ಗಿಡದಾಗಿನ ಮಾವಿನಕಾಯಿ ನಾವು ಸಣ್ಣ ಅದಾವ ಹರಿಬಾರ್ದು ಅಂತಂದ್ರೆ ಯಾರೋ ಹರಿದು ತಿಂದ್ಬಿಟ್ಟಾರೆ. ಅಟ್ಲೀಸ್ಟ್ ಹೇಳಿ ಅದು ಹರ್ಕೋಬೇಕಲ್ಲ. ಹೇಳಿ ಹರ್ಕೊಂಡಿಲ್ಲ ನೋಡ್ರಿ, ಅಷ್ಟು ವಿಚಾರ. ಒಂದರ ಹರ್ಕೊಂಡು ಒಂದರ ಬಿಡ್ಬೇಕಲ್ಲ. ದುಡ್ಡು 2 ಇದ್ದು 2 ಹರ್ಕೊಂಡ್ಯಾರ. ನಾವು ಒಂದಿನ ರಾಮದುರ್ಗಕ್ಕೆ ಹೋದಾಗ ಹೇಳೋದು ಕೇಳೋದು ಏನಿಲ್ರಿ ನಮ್ಮ ಕಡೆ. ಡೈರೆಕ್ಟಾಗೆಲ್ಲ ಹೋಗಿದ್ದು. ಏನಿಗೆ ಕಾಯ್ಬೇಕಾ, ಕಾಯಿ ಮಟ್ಟ ವೇಟಿಂಗ್. ವಿಡಿಯೋ ಮಾಡ್ಬಾ ಕ್ಲೋಸಪ್ಪಲ್ಲಿ. ನಾನು ಇದಕ್ಕೆ ಉಪ್ಪು ಹಾಕೇನಿಲ್ಲ ಗೊತ್ತಿಲ್ಲ, ಮಾಡೋದ್ರಿಂದ ಹಿಂಗೆ ನೋಡ್ದಾಗ ಗೊತ್ತು. ಕಾಯ್ಬೇಕು. ನಮ್ಮ ಬೇವಿನ ಹಿಟ್ಟನ್ನ ಅದಕ್ಕೆ ಹಚ್ಚಿದ್ನಿ, ನೋಡೋಣ ಅಂತ ಹೆಂಗೆ ಬರ್ತಾ. ಅಂದ್ರೆ ಅದು ಜೋಳದ ಹಿಟ್ಟು ಅರ್ಧ, ಗೋಧಿ ಹಿಟ್ಟು ಅರ್ಧ ಇಷ್ಟು ಹಾಕಿ ನಾದಿದ್ದು ಮಸ್ತ್ ಮಸ್ತ್ ಆಗುತ್ತೆ. ಬಜ್ಜಿ ಅಥವಾ ವಡಿ, ನಂಗೆ ಬಜ್ಜಿ ಇಷ್ಟ ಆಗಂಗಿಲ್ಲ, ವಡಿನ ಇಷ್ಟ ಆಗೋದು. ಏನೋ ಎಷ್ಟು ಆಕೈತೆ ಅಷ್ಟು ಮಾಡ್ತೇನೆ, ಜಾಸ್ತಿ ಆದ್ರೆ ತೆಗೆದು ಇಟ್ಬಿಡ್ತೇನೆ. ನಾವು ಮುಂಜಾನೆ ನಾಷ್ಟದಾಗ ಆಕೈತಿ. ಮೊಸರು ಇಲ್ಲಿ ನೋಡ್ರಿ, ಸಂಜೆ ನಮ್ಮ ಮನೆಯವ್ರ ಮೊಸರು ಇದು ಹಾಲುಂಡ ಹೆಪ್ಪ ಹಾಕಿರ್ತಾರೆ, ಅಂದ್ರೆ ಅವ್ರು ಹೆಪ್ಪ ಹಾಕಿಟ್ಟಿಲ್ಲ. ಮೊಸರು ಮತ್ತು ಬಜ್ಜಿ ಇದು ವಡಿ ಮಸ್ತ್ ಕಾಂಬಿನೇಷನ್. ಆದರೆ ನಮ್ಮ ಗೌರಿ ಒಂದೇ ಟೈಮ್ ಹಾಲು ಹಿಂಡ್ತೈತಿ. ಗೌರಿ ಕಟ್ಟೈತಲ್ಲ, ಮಳೆಗಾಲ ಟೈಮಲ್ಲಿ ಇಳಿತೈತೆ ಅಂತ ಅನಿಸ್ತೈತಿ. ಆಹಾ, ಬಜ್ಜಿ ನೋಡಿದ್ರೆ ನಾನು ಬಾಯ್ ಜೋಳ ಜೋಳ ನೀರು ಬರಕತ್ತ. ನಮ್ಮ ಮನೆಯವ್ರು ಗಾಳಿ ಎಲ್ಲಿ ಹಚ್ಕೊಂಬಾನಿ. ಎಷ್ಟು ಬೇಕು ಇಲ್ಲಿ ತಟ್ಟೆ ಹಾಕಕ್ಕ. ಆಯ್ತು ಇಲ್ಲಿ ಥ್ಯಾಂಕ್ ಯು. ಹಂಗೆ ಇದನ್ನ ಒರೆಸ್ಬೇಕು. ಏನಾರು ಮಾಡಿ ನನಗೆ ಇಲ್ಲಿ ಉರಿ ಹತ್ತೈತಿ ಇವು ಹೊತ್ತ ಏನೇ ಸುಟ್ಟು ಹೋಗ್ತೈತಿ ವೇಸ್ಟ್. ನಮ್ಮ ಹೊಡಿ ಹತ್ತಿದ ಅದರೊಳಗೆ ಇವೆಲಿ ಒಂದು ಬೀಳ್ತಿರ್ತಾವೆ. ಎದಕ್ಕೆ ಬೇಕಾಗಿದ್ದೈತಿ ನೋಡಿ ಬಂದು ನೋಡಿ.
ಬರ್ರಿ ಈಗ ಹೋಳಿ ಹುಣ್ಣಿ ಕರಿಗೆ ಸ್ಪೆಷಲ್ ಅಂದ್ರೆ ನಮ್ಮ ಕಡೆ ಏನ ಹೋಳಿ ಹುಣ್ಣಿ ಕರಿ ಅಂದ್ರೆ ಕರಿಬೇಕಂತ್ರಿ ಮುಂಜಾನೆ ದಿನಾರ ವಡಿ ಮಾಡ್ಯಾರ ನಮ್ಮ ಮದ್ದು ಕಾಣೋಲ್ಲ ಅಂದ್ರೆ ಬಣ್ಣ ಹತ್ತೈತಲ್ರಿ ಅದಕ್ಕೆ ಕಪ್ ಕಾಣಾಗತೈತಿ ಮಸ್ತ್ ವಡಿ ಆಗ್ಯಾವ್ರಿ ಬರ್ಲಿಲ್ಲ ಎಲ್ಲಪ್ಪ ಬಿಟ್ಟಲ್ಲ ಬಣ್ಣ ಆಡ್ ನೋಡ್ರಿ ಬಣ್ಣ ಆಡಿದ್ರಿ ಜೋರ ಮಸ್ತ್ ಆಗ್ಯಾವ ನೋಡ್ರಿ ವಡಿ ಫೋನ್ ಹಚ್ಚಿರ ಹಂಗ ಬರ್ತಾನ ಎಲ್ಲ ಬಿಟ್ಟಲ್ಲಗ ಇಲ್ಲ ಊರ ಹಬ್ಬ ಹಬ್ಬ ಮಾಡೋಣ್ರಿ ಹಬ್ಬ ಬಾ ಹಾಕೊಂಡು ತಿನ್ಬರ್ರಿ ಈಗ ಎಷ್ಟು ಬೇಕು ನೋಡಿ ಅಷ್ಟೇ ಮಾಡ್ತಾನೆ ಮಾಡಿ ತೆಗೆದಿಟ್ಟು ಬಿಡ್ತಾನೆ ಅವ್ನು ನಿಮ್ಮ ದಡ ಪೂರ ಹೋಗ್ಬೇಕಂತ ಫೋನ್ ಹಚ್ಚಿ ಬಿಟ್ಟಲ್ಲಗ ಏನಂತ ಬರೋಗ ಫೋನ್ ಹಚ್ಚಿ ಫೋನ್ ಇಲ್ಲ ಅಂತೇಳಿ ಬರ್ತಾನೆ ತೊಗೊಂಡೋಗ್ಯಾನ ಕನ್ನಡ ತಿಳಿದೇ ಇಲ್ಲ ನಿನ್ನೆ ಪಾಪನ ಬಿಟ್ಟಲ್ಲಿ ಬಡಿಸ್ಕೊಂಡ ನಮ್ಮ ಮನೆಯವ್ರ ಕೈಗಿದ್ದ ಅಷ್ಟು ಮಂಡದಾರ ಯಾವಾಗೂ ಅವ್ನು ಬಡ್ಸ್ಕೊಂದಿಲ್ಲ ಹಂಗೆ ಹಾತಿ ತೈ ಗಿಡ ಹರಿದಾನಂತ ಫಸ್ಟ್ ಆಮೇಲೆ ಕಟ್ಟು ಬಂದು ನಿನ್ನ ಮನೆಗೆ ಬಡ್ದೆ ಅಂತ ಏನು ಹರಿದಾನಂತ ತೆಂಗಿನಕಾಯಿ ಹರಿದಾನಂತ ಅದೇ ಮನೆಗೆ ಬಂದು ಬಡ್ದವ ಅಂತೇನೋ ಅನ್ನಕತ್ತಿತ್ತಪ್ಪ ಅವನು ಏನಂದ ನಿಮ್ಮ ಏನಂದವ ತಾನೇ ಆದಿಂದ ಮಕ್ಕಳು ಶಾಲೆ ಕಲಿಸ್ಬೇಕು ಶಾಲೆ ಕರ್ಕೊಂಡಾಗ ಎಲ್ಲ ಕೆಲಸ ಮಾಡಿಸ್ಕೊಂಡ ಹೊತ್ತು ಮನೆ ಬಂದು ಬಡ್ದ ಅದನ್ನ ಅದು ನಾನು ಕೆಲ್ಸದತ್ತೆ ಏನು ಅಂದಿಲ್ಲ ಫಸ್ಟ್ ತೆಂಗಿನಕಾಯಿ ಹರಿದಾನೆ ಬಂದಿಂದಿಲ್ಲ ಬಡ್ದು ನಾನು ಅದ ಮತ್ತೆ ಹಂಗದ ಏ ಹಾಪ್ ಐತಿ ಹುಡುಗಿ ಹಂಗದ ಕೆಲಸ ಮಾಡಿಸ್ಕೊಂಡ ಮಾಡಿಸ್ಕೊಂಡ ಟಿಕೆಟ್ ಬಡ್ದಾರ ಅಂತೇಳಿ ಫೋನ್ ಚಾಲು ಇಲ್ಲ ಮೊದಲು ಮನೆಯನ್ನಾರು ತಗೋಬೇಕು ಅಂದ್ರೆ ಬಡದ್ರ ಅಲ್ಲದ ಕಣ್ಣು ಕಿಸಿದ್ರ ಲೆಕ್ಕದಾಗ ಇರ್ಬೇಕು ಮಕ್ಕಳು ಹಂಗೆ ಇಟ್ಕೋಬೇಕು ಕೇಳಿದ ಸೈಕಲ್ ಕೊಡಿಸ್ತು ಫೋನ್ ಅಂದಾರ ಫೋನ್ ಕೊಡ್ಸ್ಯಾರ ಸಾಲಿಗೆ ಹೋಗ್ತೇನಂತಂದ್ರೆ ಎಲ್ಲ ಮಾಡಿದ್ರು ಸಾಲಿಗೆ ಹೋಗಕ್ಕೆ ರೆಡಿ ಇಲ್ಲ ಮಸ್ತಾಗ ಬರ್ರಿ ಹೊಡಿ ನಾನಂದ್ರೂ ಹೊಡಿ ತುಂಬ ನೋಡ್ರಿ ಏನು ಕನ್ನಡ ಬಣ್ಣ ಆಡ್ಲಿಕ್ಕೆ ಬಿಡೋಲಕ್ಕೆ ಬಾರು ಬಟ್ಬಿಟ್ಟು ಹೋಗಿ ಬರಾಕ್ತಿ ಬಾರಿ ಇಲ್ಲಿ ಬಂದಾರ ಬಾರಿ ನಿಮ್ಮ ಮಮ್ಮಿ ಕರೆಯಾಕ್ತಾವ ಕೆಲಸ ಆಗೋದಿಲ್ಲ ಇದು ಇಷ್ಟ ನೋಡ್ರಿ ಹೋಳಿಗೆ ಏನು ಮಾಡಂಗಿಲ್ಲ ನಾವು ನಿನ್ನೆ ಬೇಳೆ ಪಾಯಸ ಮಾಡಿದ್ವಿ ನಿನ್ನೆ ಬೇಳೆ ಪಾಯಸ ಇವತ್ತು ಭರ್ಜರಿ ನಾನ್ ವೆಜ್ ರೆಸಿಪಿ ಏನು ಶೇರ್ ಮಾಡ್ಕೊಳಂಗಿಲ್ಲ ಮಾಡಿದ್ರೆ ಏನು ಮಾಡೇನ ಅಂತೇಳಿ ಮಾಡಿದಿಂದ ಕರೇನಾ ಎಷ್ಟೊತ್ತಿಗೆ ಬಂದಿನಿ ರಾತ್ರಿ ನೀ ಏನು ಊಟನೂ ಮಾಡಿಲ್ಲ ಇನ್ನು ಮುಂದೆ ನೀವು ಏನಾರು ಬರ್ತಾನಂತ ಅಡುಗೆನ ಮಾಡಿಡಂಗಿಲ್ಲ ನೋಡು ಬದ್ನಿಕಾಯಿ ಹೆಚ್ಚು ಬದ್ನಿಕಾಯಿ ಪಲ್ಯ ಮಾಡಿಟ್ಟೈತೆ ರಾತ್ರಿ ಮತ್ತು ನೀ ತಿಂತಿ ಚಪಾತಿ ಬಿಸಿ ಚಪಾತಿ ಪಲ್ಯ ತಿಂತಿ ಅಂತೇಳಿ ಇಷ್ಟು ಹಂಗೈತದ ಅಡುಗೆ ಮತ್ತು ಈಗ ಚಿಕನ್ ತೊಗೊಂಬರಲ್ಲ ಮಟನ್ ತೊಗೊಂಬರಲ್ಲ ಅಂತ ಕೈಯಾಗ ಕೊಡ್ತಿಲ್ಲ ಹೊಡಿಯಕತ್ತೇನ ಹಿಂಗೈತೆ ನೋಡ್ರಿ ಮಂದಿ ಅವ್ರ ಹೊಟ್ಟೆ ತುಂಬಿಸ್ಕೊಂಡಿಂದ ಆಮ್ಯಾಗ ನಾವು ನೆನ್ಪಕ್ಕೇವಿ ಅಲ್ಲಿ ಉಂಟ ನೆನ್ಪಾಗಂಗ ಮತ್ತೆ ಚಿಕನ್ ಮಟನ್ ಬ್ಲಾಕಿಗೆ ಒಂದು ಹಾಕ್ರಿ ಅದಕ್ಕೊಂದು ಹಾಕ್ರಿ ಅದಕ್ಕೆ ಫೀಲಿಂಗ ಇಲ್ಲದೆ ಇರೋದಕ್ಕೆ ಪಾಪ ನೋಡಾಕದ ಚಾರ್ಲಿ ಬಿದ್ದತ್ ನೋಡೋದು ಬೆಳತಾನ ಅಡ್ಡಾಡೋದ ಹಗ್ಲಿ ನಿದ್ದೆ ಮಾಡೋದು ಒಂದು ಕಟದ್ ಹಾಕ್ಬ ಅದಕ್ಕೆ ಹಂಗೆ ಹಾಕ್ಬೇಡ ಎಕ್ಸ್ಟ್ರಾ ಮಾಡಿ ಹಾಕ್ಬೇಡ ನಾವು ನಮ್ಮ ಥರನ ಅವು ಅನ್ಕೊಂಡು ಒಂದು ಮನುಷ್ಯನ ಥರ ಟ್ರೀಟ್ ಮಾಡ್ತೀವಿ ಫೀಲಿಂಗ್ ಇಲ್ರಿ ಇದಕ್ಕೆ ನಮ್ಮ ಪಪ್ಪಿ ಅದು ಇವತ್ತು ಆ ಕಡೆ ಅಲ್ಲಿ ಹತ್ರ ಈ ಕಡೆ ಹೊಂಡದ ಪಪ್ಪಿ ಅಂದ್ರೆ ಸಾಕು ಮುಂದಕ್ಕೆ ಒಂದು ಹೆಜ್ಜೆ ಇಡ್ತಿರ್ಕಿಲ್ಲ ಇಲ್ಲ ಹೋಗಂದ ಹೋಗಿತ್ತ ಬೇಕಾದಂಗೆ ಚಿರ್ರಿ ಇದಕ್ಕೆ ಅದ ಬುದ್ಧಿ ನಾವು ಅದೇನೋ ಹುಟ್ಟುಗುನ ಸುಟ್ರು ಹೋಗಂಗಿಲ್ಲ ಅಂತ ಹಂಗೆ ಕಲ್ಲಕ್ಕೆ ಚಾಳಿ ಕಲ್ಲು ಹೋಗಿದ್ರು ಬಿಡಂಗಿಲ್ಲ ಅಂತ ಹಂಗದ
ಅಂತೇಳಿ ಬರ್ತಾನೆ ಬಣ್ಣ ಆಡಕ ಅಲ್ಲಪ್ಪ ಅದ ನೋಡ್ರಿ ಓಡಾಡ್ಸಿ ಬರೋನು ಇದು ಹೊಲ ಅಂತ ಸಿಗ್ತಿ ಇಲ್ಲ ಹೊಲ್ದಾಗ ಓಡಾಡೋದು ನೋಡೋದಿಲ್ಲ ಎಲ್ಲ ಭಾಳ ಹತ್ತೈತಿ ಇಲ್ಗೋ ಮಮ್ಮಿ ನೋಡಿಲಿ ಬಣ್ಣ ಇದು ಪುಡಿ ಬಣ್ಣ ಇದು ಕೆಮಿಕಲ್ ಇರೋ ಬಣ್ಣ ತಂದಿರ್ತಾರ. ನಮ್ಮ ಮನೆಯವರು ಹೋದ ವರ್ಷ ಕಲಸಿರ್ಕಿಲ್ಲ, ಹೋದ ವರ್ಷ ಎಲ್ಲಿ ಹೋಗಿರ್ಕಿಲ್ಲ, ಇಲ್ಲೇ ಆಡಿಲ್ಲೇ ಊಟ ಮಾಡಿಲ್ಲೇ ಇದ್ರ ಅಂತ ಅನಿಸ್ತೈತಿ. ರಾತ್ರಿ 11 ಗಂಟೆಗೆ ಬಂದಾರ. ಅವತ್ತು 11 ಗಂಟೆಗೆ ಬಂದು ಇದು ಬಣ್ಣ ಹಚ್ಚಿದ್ರು ನೋಡ್ರಿ. ಈ ವರ್ಷ ಅವರ ಬಂದಾರ ಜಲ್ದಿನ. ಇಷ್ಟಕ್ಕೊಂದು ಒಡಿ ಮಾಡಿದ್ವಿ. ಇನ್ನೊಂದು ಸ್ವಲ್ಪ ಹಿಟ್ಟು ತೆಗೆದಿಟ್ಟು ನಾನು ಮತ್ತು ಎಲ್ಲರೂ ಒಡಿ ತಿಂದ್ರೆ ಬಡಿ ಹೊಡಿತೀನಿ ಅಂತ ಮೊಸರು ಮೊಸರು ಆಗ್ಬೇಕಿತ್ತ ಮೊಸರಿಲ್ಲ ಹ್ಯಾಪಿ ಹೋಳಿ ಎಲ್ಲರಿಗೂ. ಬರ್ತಾನೆ ಎಲ್ಲ ಬಂದು ಪುಡಿ ಬಣ್ಣ ಆಡ್ಬೇಕು. ಪುಡಿ ಬಣ್ಣ ಆಡೋದು ಇರೋದು ಒಂಥರ ಕಾಜಿನ ಪುಡಿಗೆ ತೆರೆದ್ ನಾವು. ಆಮ್ಯಾಗ ಸಿಗ್ತೀವ್ರಿ. ಇವತ್ತು ಕೆಟ್ಟ ದಿನ, ಏನೂ ಹೊಸ ಬಟ್ಟೆ ತೊಗೊಳೋದ್ರಲ್ಲಿ ಮಾಡೋದಾಗಲಿ ಮಾಡೋಂಗಿಲ್ಲ. ಬಟ್ ನಮ್ಮ ಕಸ್ಟಮರ ಕಂಟಿನ್ಯೂ ಕಾಲ್ ಮಾಡಾಕತ್ತಾರ. ಪಾಪ ಕೆಲವ್ರಿಗೆ ಅವ್ರು ಇಷ್ಟಪಟ್ಟು ಸಿಗಂಗಿಲ್ಲ ಆಮೇಲೆ, ಅದಕ್ಕೋಸ್ಕರ ಅಂತ ಅನ್ಸತ್ತ. ತೆಗೆದು ಇನ್ನೂ ಜಾಸ್ತಿ ಇರುತ್ತಲ್ಲ, ಹಂಗಾಗಿ ಕಡೆ ಹಾಕಿಟ್ಟೆ ನಾವು. ಚಪ್ಲಿ ಬಂದು ಬಣ್ಣ ಹಚ್ಕೋಬೇಕು ವರ್ಷದ ಒಂದಿನ. ಊಟ ಹೋಗ್ಬೇಡಪ್ಪ ಹಂಗಕ್ಕೆ. ಈಗೇನಾಯ್ತು ಬಾ, ಎಲ್ಲರೂ ನಾಷ್ಟ ಮಾಡಿದ್ರಲ್ಲ. ಕೊಟ್ಟು ತಿನ್ಬೇಕು ಮನುಷ್ಯ ಯಾವಾಗಲೂ. ಹೋದರ್ಸಲ್ಲ ಅದು ರಾತ್ರಿ 11ಕ್ಕೆ ಬಂದು ಹಚ್ಚಿದ್ದೆ. ಓ ಬಿಟ್ರಲ್ಲ, ಜೋರಾಯ್ತಪ್ಪ ಮಗಳ ಬಣ್ಣ. ಎಲ್ಲೆಲ್ಲಾಗಿದ್ದೆ ಊರಾಗ? ವಾರ್ನೆಸ್ ಹಚ್ಚಾರನ? ವಾರ್ನೆಸ್ ಬಿಳಿ ಬನ್ನಿ. ಯಾರು ಬಂದರು? ನಾಷ್ಟಪ್ಪ ಮಗನ, ನಿನ್ ಬಿಟ್ಟು ಹೊಡಿ ತಿಂದಿ ನಾವು. ಏ ಹೋಗಿ ಇದನ್ನ ತೊಗೊಂಬರಪ್ಪ, ಮಧ್ಯಾಹ್ನ ಅಡುಗೆ ಮಾಡೋಣ. ಮಟನ್ ವಿಟಲ್ಲ ಎಲ್ಲಪ್ಪ ಹೋಗಿಲ್ಲ. ಹೋಗ್ಯಾನ. ನೀವು ಊಟ ಮಾಡ್ತೇನಂದ್ರೆ ಮಧ್ಯಾಹ್ನ, ಈಗ ಮಧ್ಯಾಹ್ನಕ್ಕೆ ಆಗೋಂಗೆ ಮಾಡ್ತಾನೆ. ಶನ ಆಗ್ಬೇಕಪ್ಪ, ಮಾಡ್ತಾನ ಮಾಡಬಾರ್ದು ನೀಂದ್ರೆ ಗೊತ್ತೇ. ಹ್ಯಾಪಿ ಹೋಳಿ ಎಲ್ಲರಿಗೂ. ಈಗ ಬರ್ರಿ ಬಣ್ಣ ಆಡೋಣಂತ. ನಮ್ಮ ಮನೆಯವ್ರು ಆಲ್ರೆಡಿ ಬಣ್ಣ ಆಡಿ ಬಂದಾರು, ನಾವೀಗ ಆಡೋಣಂತ. ಹ್ಯಾಪಿ ಬಣ್ಣನ ತಗೊಂಡಿಲ್ಲ, ನಾಳೆ ತಗೊಂಡ ಕೇಸರಿ ಬಣ್ಣನ ತಂದಿಲ್ಲ ನೋಡ್ರಿ. ಕೇಸರಿ ಇಷ್ಟ ಹ್ಯಾಪಿ ಹೋಳಿ ಅಂತ ನಿಮ್ಮ ಮಕ್ಕಳ ಜಾಸ್ತಿಲ್ಲ ಹಚ್ಕೋಬೇಕು. ಅದೇನು ಪುಡಿ ಬಣ್ಣ. ಬ್ಯಾಗ್ ಹಚ್ಚ. ಹ್ಯಾಪಿ ಹೋಳಿ ತಿವಿತಾಳ. ಬಾಯ್ ಹೋಗ್ತೈತಿ. ಸಿಟ್ಟಿಲ್ಲ ತಿರ್ಸ್ಕೊಂಡ್ಬಿಡ್ತಾಳ ನಮ್ಮ ದೇವಿ. ಬೈದಿದ್ದು ಮಾಡಿದ್ದು ಯಾರು ಬಾರಣ್ಣ ಹೊತ್ತಬಾರಿಗೆ ದಬಾಸ್ ಬಾ. ನಿಮ್ಮ ಅದ್ರಾಗೆಲ್ಲ ತಿಳ್ಕೊಂಬಂದಿ ಬಾ. ನಿಮಗೆ ಒಟ್ಟ ಗೊತ್ತಿಲ್ಪ ಬರೋದು ಕೆಲಸ ಮುಗಿಸೋದು ಅನ್ನೋದು. ಕೂದಲು ಕಚ್ಚಾಡವ ಏನಂತ ಬಣ್ಣ ಹಚ್ಚಾಕತ್ತಾರ ಅದಕ್ಕೆ ನಿಂತ. ಅಯ್ಯೋ ಪಾಪ ಹುಡುಗ. ಅದಕ್ಕೆ ಹ್ಯಾಪಿ ಹೋಳಿ ವೆಂಕಟೇಶ. ಹ್ಯಾಪಿ ಹೋಳಿ, ಹ್ಯಾಪಿ ಹೋಳಿ, ಹ್ಯಾಪಿ ಹೋಳಿ. ಇಟ್ಟಿಟ್ಟು ತಗೊಂಡು ಹಾಕ್ಬೇಕು ಹಂಗೆ ಮತ್ತೆ ಬಣ್ಣ ಆಡ್ದು ಅದಕ್ಕೆ ಅಂತಾರೆ. ಹ್ಯಾಪಿ ಹೋಳಿ.
ಬಣ್ಣ ಕಲರ್ಫುಲ್ ಬಣ್ಣ ನೋಡು ಹಿಂಗಿರ್ಬೇಕು. ಇದು ಇವೆರಡು ಕಲರ್ ತರಬಾರ್ದು. ಅಯ್ಯೋ ಸಾಕು ಬಿಡು, ಹಚ್ಚಿಲ್ಲ. ಹ್ಯಾಪಿ ಹೋಳಿ ನಿಮಗೂ ನೋಡ್ರಿ ಬಣ್ಣ. ಹ್ಯಾಪಿ ಹೋಳಿ, ಹೋಳಿ ಹಬ್ಬದ ಶುಭಾಶಯಗಳು. ಹೋಳಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಹೋಳಿ. ಅಲ್ಲಿ ಖಾಲಿ ಮಾಡಿದಾರನ ಹ್ಯಾಪಿ ಹೋಳಿ. ಸಾಕು ಸರಿ ಅಪ್ಪ. ಮತ್ತೆ ಯಾವ ಕಲರ್ ಐತಿ? ಕೂದಲಕ್ಕೆ ಹಾಕ್ಬಿಡು. ಹೋಳಿ ಹಬ್ಬದ ಶುಭಾಶಯಗಳು. ನಮ್ದು ಈ ವರ್ಷದ ಹೋಳಿ ಹಬ್ಬ ಹಿಂಗಿತ್ತು ನೋಡ್ರಿ. ಇದು ಇವ ಎರಡು ಕಲರ್ ಈಗ ಕಲರ್ಫುಲ್ ಆಗಿ. ನಮ್ಮನೆ ಮುಂಚೆನೆ ಆಡೋದು ಎಲ್ಲಿತ್ತ ಸರಿ ಬಿಡ. ನಿಂದು ನಿನ್ ಕಲರ್ ಮೊದಲ ಮುನಿಗೇತ್ ನಿಂದ ನಿಂದ. ಅಯ್ಯೋ ಯಾರು ಹಚ್ಚಿದ್ರಪ್ಪ ನಿನಗ ರೋಡ್ನಾಗ ಮಮ್ಮಿ? ನಮ್ದೇ ಭರ್ಜರಿ ನಾನ್ ವೆಜ್ ತರ ನಾನ್ ವೆಜ್ ತಗೊಂಬಂದ ಮೇಲೆ ಹೋಗಿ ಕೊಂಡಿದ್ದೆ ಅಷ್ಟೇ. ಯಾರು ಹಚ್ಚಿದ್ರು ಮತ್ತೆ ಹ್ಯಾಪಿ ಹೋಳಿ, ಹೋಳಿ ಹಬ್ಬದ ಶುಭಾಶಯಗಳು. ಮಕ್ಕಳ ಶಾನ್ಯಾರಾಗ್ರಿ, ತಂದೆ ತಾಯಿ ಹೇಳಿದ ಮಾತು ಕೇಳಿ ನೀನು ಹಚ್ಚ. ಕಡಿಮೆ ಹಾಕ್ಬೇಡ. ಹ್ಯಾಪಿ ಹೋಳಿ. ಫೋಟೋ ತಕೊಂಡ್ಬರ್ರಿ. ಫೋಟೋ ತಕೊಂಡ್ಬರ್ರಿ ಒಂದು. ನಾ ಬಣ್ಣ ಆಡಂಗಿಲ್ಲ, ಬಣ್ಣ ಹಚ್ಚಕ್ ಹೋಗ್ಬೇಡ್ರಿ ಅಂತ ಹೇಳಿದ್ದ ನಮ್ಮ ಎಲ್ಲಪ್ಪ. ಲಾಸ್ಟಿಗೆ ಮತ್ತೆ ಅವಂಗೂ ಬಣ್ಣ ಹಚ್ಚಿದ್ವಿ ನೋಡ್ರಿ. ಭಯ ಹೊಂಟೈತಿ. ಜಾಡಸ್ಕೊಂತ ತಗೋರಿ ಬಣ್ಣ ಇದು ಮುನ್ನದ ನಾವು ಹೋಗ್ಲಾ. ಫೋಟೋ ತಗೊಂಡ್ರಿ. ಟೈಮ್ ಈಗ 1 ಗಂಟೆ ಆಗಿ ಬಂದೈತಿ. ಅದಲ್ಲ ಅದಿನ್ನೊಂದು ಕಾಜಿನ ಟೈದಾಗ ಐತಿ ನೋಡಿ. ಇಲ್ಲಿ ನೀರಿದ್ದಲ್ಲ, ನೀರಿಲ್ಲ, ಕೈ ತಗೊಳಕ್ ನೀರು ಇಟ್ಕೊಳಕ್ಕೆ. ಇವತ್ತು ನಾನ್ ವೆಜ್, ಭರ್ಜರಿ ನಾನ್ ವೆಜ್ ನೋಡ್ರಿ. ನಿಮ್ದು ಬರೀ ನಾನ್ ವೆಜ್ ಊಟ ಉಣ್ಣಾಕ ಗೊತ್ತಾತಲ್ಲ. ಇದ ವರ್ಷಕ್ಕೆ ಸಾಕು. ಅಡುಗೆ ಮಾಡೋ ಮುಂದೆ ನೋಡೋದು, ಮಾಡೋದು, ಕಲ್ಕೊಳ್ಳೋದು ಇರಬೇಕು. ಗೊತ್ತಾತ ಮಮ್ಮಿ ಅಂದ್ರೆ. ಕರೆಂಟ್ ಎಷ್ಟೊತ್ತಿಗೆ ಬರ್ತಾವಿಲ್ಲ ಕೇಳಿ ನಿಮ್ಮ ದೊಡ್ಡಪ್ಪನ. ಮತ್ತು ಅಲ್ಲಿ ದಿವಾಲ್ ಹೋಗಿತ್ತಾನೆ, ದಿವಾಲ್ರ ಹಾಕೊಂಡು ಬರ್ತಾರೆ. ಇಲ್ಲ ಅದ್ರೊಳಗೆ ಇದನ್ನ ಹಾಕಿ ಮುಂಜಾನೆ ವಡಿ ಮಾಡಿದ್ದು. ಗೌರಿ ನೀರು ಅವನ್ನ ಕುಡಿಸೋದು. ಬೆಳ್ಳುಳ್ಳಿ ಜಜ್ಜಂಗಿಲ್ಲ, ಜಜ್ಜಿನ ಇಲ್ಲಲ್ಲ. ಜಜ್ಜಿ ನೋಡ್ರಿ, ನೋಡು ಹೆಂಗೆ ಜಜ್ಜಿ. ಮೆಣಸಿನ್ಕಾಯಿ ಕೊಡಿಲ್ಲ ಮೊನ್ನೆ ಹೇಳ ನಿಂಗೆ ಅದ್ರೊಳಗಿನ ರಸ ಬರೋಂಗೆ ಜಜ್ಬೇಕು ಅಂತ. ನೋಡೋಣ ನಾನೀಗ ಚಿಕನ್ ಡ್ರೈ ಮಾಡಕತ್ತೀನಿ. ಚಿಕನ್ ಡ್ರೈ ಮಾಡಬೇಕಾದ್ರೆ ನಾನು ಈ ಥರನೇ ಮಾಡ್ಕೋತೀನಿ ನೋಡಿ. ನನಗೆ ಹಿಂಗೆ ನಮ್ಮ ಮನೆಯವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಮಾಡಿರೋ ಚಿಕನ್ ಡ್ರೈ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ ಅವರು. ಪೂರ್ತಿ ಡ್ರೈ ಆಗಬೇಕು. ಇದೇನಪ್ಪ ತಳ ಕೆಳಗೆ ಹೊತ್ತೈತೆ ಅಂತ ಅನ್ಕೋತೀರಿ. ಇಲ್ಲ, ಈ ಥರ ಆಗಬೇಕದು. ಫುಲ್ ಡ್ರೈ ಬರಬೇಕಿದೆ ರೆಸಿಪಿ. ಅಂದರೆ ತಿನ್ನಕ್ಕೆ ಮಸ್ತ್ ರುಚಿ ಇದೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಮಾಡೋದು ಇದನ್ನು. ಅಂದರೆ ಇನ್ನೂ ಸಕ್ಕತ್ತಾಗಿದೆ. ಪೀಸೆಲ್ಲ ಮಸ್ತ್ ಬೇಯ್ದಾವೆ. ಅಂದರೆ ಡ್ರೈ ಬರಬೇಕಿದೆ ಇನ್ನೂ ಸ್ವಲ್ಪ.
ಡ್ರೈ ರೆಡಿ ಆಗೈತಿ. ಬಟ್ ಇದನ್ನ ಲಾಸ್ಟಿಗೆ ಮಾಡ್ಬೇಕಿಂತ ಕರೆಂಟ್ ಹೋಗಿದ್ದೀವಿ. ಕೊಬ್ಬರಿ ಮಿಕ್ಸಿ ರುಬ್ಬಿದ್ರೆ ಹಾಕಿತ್ತು, ಕೊಬ್ಬರಿ ಮಿಕ್ಸಿ ಹಾಕ್ಕೊಂಡು ಮಾಡಿದ್ರೆ ಅದಕ್ಕೆ ಫಸ್ಟ್ ನನ್ನ ಫೋನ್ ನೋಡ್ರಿ, ಗಾಳಿಗೆ ಟ್ರೈಪೋಡು ಇಡ್ಬಂತ. ಇಲ್ಲಿ ಮುಂದೆ ಕಲ್ಲರ್ ಇಡಬಾರ್ದು. ಅದು ಎಲ್ಲಿ 2-3 ಸಲ ಆತದ ಬೀಳಾಕತ್ತ. ಏನೇನಕ್ಕೆ ಅದು ಹೆದರಿ ಯಾವ್ದು ಎತ್ತ ಬೀಳ್ತತಿ ಯಾವ್ದು. ಚಂದ ಇತ್ತು. ಗಾಳಿ ನೋಡ್ರಿ, ಖಾರ ಬರ್ತದೆ. ಖಾರ ಕಡಿಮೆ ಐತಿದ. ಯಪ್ಪ ಒಣ ಮೆಣಸಿನ್ಕಾಯಿ ಅಂದ್ರೂ ಸಿಕ್ಕಾಪಟ್ಟಿ ನೋಡ್ರಿ ಹಿಂಗೆ ಮಾಡ್ತದ. ಸಿಕ್ಕಾಪಟ್ಟಿ ತುಟ್ಟಿಗೆ ಅಂತ ಏನು ಮಾಡಿದ್ರಿ ಈಗ? ಹಿಂಗೆ ನೋಡ್ರಿ ಕುಕ್ಕಿಂಗ್. ಊಟ ಮಾಡೋಣ ಅಂತ ಬರ್ರಿ. ನಮ್ಮ ಯುವಲಪ್ಪಲ್ಲಿ ಕುಂತಾರ, ನಾವು ಅಲ್ಲೇ ಹೋಗ್ತೀವಿ. ಈಗ ಚಿಕನು ಮಟನು ಮಸ್ತ್ ಐತಿ. ಮಟನ್ ಇನ್ನೂ ಯಾರು ತಿನ್ನಾಗ್ತಿಲ್ಲ. ಇದು ಚಿಕನ್ ಡ್ರೈ ರೊಟ್ಟಿ ಕೂಡ ಹಚ್ಚೋದೀನಿ. ಜಗ್ಗಿಗ ಇಂಚಿ ಜಗ್ಗಿಗ ನೋಡಪ್ಪ. ಎಲ್ಲೆಲ್ಲಿ ಕುಂತೇವೆ ನೋಡ್ರಿ ನಾವು ಊಟಕ್ಕೆ. ದಿಕ್ಕಿಗೆ ಒಬ್ಬೊಬ್ರು ಊಟಕ್ಕೆ ಕುಂತೇವಿ. ಕುಡಿಯೋದು ಶುರು ಮಾಡಬಾರ್ದ ಮಾತಾಡಕತ್ತೇನೆ. ನಂಗೆ ಮೊನ್ನೆ ಇದಕ್ಕಿಂತ ಮೊದಲು ರೊಟ್ಟಿ ಹಾಕೋ ಇಲ್ಲ ಇನ್ನೊಂದು ಕೊಳತು ಶೇತಲ್ಲ. ಇವತ್ತು ಮಳೆ ಆಗ್ಬೇಕು. ಇವತ್ತು ಎಷ್ಟೊತ್ತಿದ್ರು, ಇವತ್ತು ಅಥವಾ ನಾಳೆ. ಹೋಗ್ಯಾನ ನಿಮ್ಮ ಹೋಗ್ಯಾನ ಮಗನ. ಹಾಕೋಕ ಹೊಟ್ಟು ತುಂಬ ಹಾಕೊಂಡು ತಿನ್ರಿ. ಪೀಸ್ ಬೇಕಾದ್ರೆ ಹಾಕೋರಿ. ಅಣ್ಣ ಹಾಕೋ ಹಾಕೋತೀರಿ. ಹಾಕೋ ಯಾರು ಪೀಸ್. ಇವ್ರಿಗೆ ಕೊಟ್ಟೇವಿ ಕೃಷಿಯರ್ದಾಗಿನವ್ರಿಗೆ 2 ದೊಡ್ಡ. ಅದೇ ಸೇರಿ ಊಟ ಮಾಡಿ ತೆಂಗಿ ಗಿಡದ ಗಾಳಿ ಬಂದು ಕುಂತೆ ನೋಡ್ರಿ. ಗಾಳಿ ಏನು ಮಸ್ತ್ ಬೀಸಾಗದೈತೆ ನೋಡ್ರಿ. 1 ಗಂಟೆ ಬೀಸಾಗದೈತೆ ಗಾಳಿ. ಇಲ್ಲೇ ಒಂದು ಹಾಸ್ಗೊಂಡು ಗಪ್ಪನ ಮುಕ್ಕೊಂಬಿಡೋದು. ಮತ್ತು ದಪ್ಪಾಗೇನಂತ ಅನ್ನಕೋತೀರಿ, ತೆಳಗಾಗಬೇಕೀಗ. ಅವಾಗ ಚಿಕನ್ ತಿನ್ನೋದು ಬಿಟ್ಟಿದ್ನಿ, ರೈಸ್ ಐಟಮ್ಸ್ ಎಲ್ಲ ತಿನ್ನೋದು ಬಿಟ್ಟಿದ್ನಿ. ಹಾಗಾಗಿ ತೆಳ್ಳಗ ಬಳ್ಳಿಗತ್ತೆ ಆಗಿದ್ನೇನು. ಈಗ ಮತ್ತೆ ದಪ್ಪಾಗೇನಿ, ತೆಳಗಾಗಬೇಕಿನ್ನ ಗೊತ್ತಿಲ್ಲ. ಅಕ್ಕೇನೇನಿಲ್ಲ, ಡೌಟ್. ಏನು ಮಾಡೋದ್ರಿ, ಏನಿಲ್ಲ ಸದ್ಯಕ್ಕೆ. ಚಾಪಿ ತೊಗೊಂಬಂದಳಕ್ಕಿ. ಎಷ್ಟು ಚಂದ ಗಾಳಿ ಬಿಸಾಗತೈತೆ ನೋಡ್ರಿ. ಈಗ ಇಲ್ಲಿ ಬ್ಯಾಡ, ಇಲ್ಲಿ ಬಿಸಿಲು ಬರ್ತೈತಿ ಸದ್ದ. ಹೌದನ? ಹಾಸ್ತ ಬ್ಯಾಸ್ಗೆ ಅಂತ ಅನ್ಸಂಗಿಲ್ಲ. ನಮ್ಗೆ ಗಾಳಿ ಬೀಸ್ತಿರ್ತೈತಲ್ಲ.
ಇವತ್ತಿನ ಲಾಗ ಹಿಂಗಿತ್ತು. ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಾವು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀವಿ. ವಿಡಿಯೋ ಲೆಂತ್ ಆಗಿರಲಿಲ್ಲ ಅಂದರೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಯಜಮಾನ್ರು ಹೋಗ್ಯಾರ, ಅವ್ರದ್ದಂತೂ ಫುಲ್ ಜೋರು ಐತಿ ಪಾರ್ಟಿ. ಅಷ್ಟೇ ಇರೋ ಒಂದು ಫೋನ್ ಬರಾಕತ್ತೈತಿ. ಹಲೋ 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 ಹೇಳ್ರಿ. ಹಾಂ ರೀ, ಹೌದು ರೀ, ಹಾಂ ರೀ, 1200 ರೂಪಾಯಿ ರೀ. ಅದು ಒನ್ ಡೇ ಆಫರ್ ಕ್ಲೋಸ್ ರೀ, ಮತ್ತೆ ಇರಲ್ಲ ರೀ ನೆಕ್ಸ್ಟ್. ಹಾಂ ಹಾಂ, ಹೆಂಗೆ ಕೊಡ್ತಾರೆ ರೀ? ಹಾಂ ಹಾಂ, ನೀವು ನೀವು ಹೋಗಿ ತೊಗೊಂಬರ್ತೀರಾ ಹೆಂಗೆ ರೀ? ಹಾಂ 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 ನೀವು ವಾಟ್ಸಪ್ ಮೆಸೇಜ್ ಹಾಕಿರಿ, ಎಲ್ಲ ಅಪ್ಡೇಟ್ ಕೊಡ್ತೀವಿ ರೀ. ಹಾಂ, ಥ್ಯಾಂಕ್ ಯು ರೀ. ಹಾಂ, ಥ್ಯಾಂಕ್ ಯು ರೀ. ಕಾಲು ಹೋಗಿ ಕಮ್ಮಿ ನಮ್ದು